ನೋಡಿ ಫ್ರೆಂಡ್ಸ್, ಇಲ್ಲೊಂದು ಪ್ರಶ್ನೆ ಇದೆ. 8 ಸಂಖ್ಯೆಗಳ ಸರಾಸರಿ 57 ಆದರೆ ಕಾಣೆಯಾಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ. 37, 61, 52, 48, 69 ಡ್ಯಾಶ್ 74, 49 ಈ ರೀತಿ ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ ಏನು ಹೇಳ್ತಿದ್ದಾನಪ್ಪ ಅಂತಂದರೆ, ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳಿ. 8 ಸಂಖ್ಯೆಗಳಿದಾವೆ, ಅವುಗಳ ಸರಾಸರಿ 57 ಆಗಿದೆ. ಆದರೆ ಆ 8 ಸಂಖ್ಯೆಗಳಲ್ಲಿ 7 ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ. 7 ಸಂಖ್ಯೆಗಳನ್ನು ಕೊಟ್ಟು ಒಂದು ಸಂಖ್ಯೆನ ಕೊಟ್ಟಿಲ್ಲ. ಆ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿಬೇಕು ಅಂತ ಹೇಳ್ತಿದ್ದಾನೆ. ಇದನ್ನು ಯಾವ ರೀತಿ ಕಂಡುಹಿಡಿಬೋದಪ್ಪ ಅಂತಂದರೆ, ಇವಾಗ ನೋಡಿ 8 ಸಂಖ್ಯೆಗಳ ಸರಾಸರಿ ಕೊಟ್ಟಿದ್ದಾನೆ. ಅದರದ್ದು ಮೊತ್ತ ಏನಾಗುತ್ತೆ ಅಂತ ನೋಡೋಣ. 8 ಸಂಖ್ಯೆಗಳದ್ದು ಸರಾಸರಿ 57 ಇದು ಸಂಖ್ಯೆ ಆಗುತ್ತಾ ಇಂಟು ಸರಾಸರಿ ಈಕ್ವಲ್ ಟು ಮೊತ್ತ. ಹಾಗಾದರೆ 8 7 56, 6ನ್ನು ಇಲ್ಲಿಡೋಣ, 5ನ್ನು ಮೇಲುಗಡೆ ಇಡೋಣ. 8 5 40, 40 1 5 45. ಇದು ಸಿಕ್ತು ನಮಗೆ 8 ಸಂಖ್ಯೆಗಳ ಮೊತ್ತ ಸಿಕ್ತು ನಮಗೆ. 8 ಸಂಖ್ಯೆಗಳ ಸರಾಸರಿ 57 ಆದ್ರೆ ನಮ್ಮ ಮೊತ್ತ ಏನಾಗಿರ್ತೈತಿ 456. ಇದು ಸಿಕ್ಕ ನಂತರ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳೆಷ್ಟು? 7 ಸಂಖ್ಯೆಗಳು ಮಾತ್ರ ಕೊಟ್ಟಿದ್ದಾನೆ, ಒಂದು ಸಂಖ್ಯೆನ ಕೊಟ್ಟಿಲ್ಲ. ಆ ಸಂಖ್ಯೆನ ನಾವು ಕಂಡುಹಿಡಿಬೇಕು. ಹಾಗಾದರೆ ನಾವೇನು ಮಾಡಬೇಕಪ್ಪ ಅಂತಂದರೆ, ಈ 8 ಸಂಖ್ಯೆಗಳಲ್ಲಿ ಈ 8 ಸಂಖ್ಯೆಗಳ ಮೊತ್ತದಲ್ಲಿ ಈ 7 ಸಂಖ್ಯೆಗಳ ಮೊತ್ತವನ್ನು ಕಳೆದಾಗ ನಮಗೆ ಆ 8ನೇ ಸಂಖ್ಯೆ ಗೊತ್ತಾಗುತ್ತೆ. ಯಾವ ಥರಪ್ಪ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಬರ್ಕೊಳ್ಳೋಣ. ಎಂಟು ಸಂಖ್ಯೆಗಳ ಮೊತ್ತ ಈಕ್ವಲ್ ಟು 456. ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳೆಷ್ಟು? 7. ಆ 7 ಸಂಖ್ಯೆಗಳ ಮೊತ್ತ ಏನಾಗುತ್ತಾ ನೋಡೋಣ. 7 ಸಂಖ್ಯೆಗಳ ಮೊತ್ತ ಏನು ಮಾಡೋಣ? ಮೈನಸ್ ಮಾಡೋಣ. ಇದರಲ್ಲಿ ಇವುಗಳನ್ನು ಕೂಡಿಸೋಣ. ಇವುಗಳನ್ನು ಯಾವ ರೀತಿ ಕೂಡಿಸೋಣಪ್ಪ ಅಂತಂದರೆ, ಬಿಡಿ ಸ್ಥಾನದಲ್ಲಿರೋದನ್ನು ನಂತರ ಕೂಡಿಸೋಣ. ಮೊದಲ 10ರ ಸ್ಥಾನದಲ್ಲಿ ಯಾವುದಲ್ಲ ಸಂಖ್ಯೆಗಳನ್ನು ಅವುಗಳನ್ನು ಕೂಡಿಸೋಣ. 10ರ ಸ್ಥಾನದಲ್ಲಿ ಯಾವುದೋ ಈ 30 ಐತಿ, ಇಲ್ಲಿ 60 ಐತಿ. 30 60 90. ಅದಾದ ನಂತರ 91 98 ಈ ರೀತಿ ಕೂಡಿಸೋಣ. ಓಕೆ, ಈಗ ಕೂಡಿಸ್ತೇವೆ ನೋಡಿ. 30 90 140 180 240 310 350 359 363 372 380 382 383 390. 7 ಸಂಖ್ಯೆಗಳ ಮೊತ್ತ ಏನಾಯಿತು? 390 ಆಯಿತು. ಹೌದಲ್ಲ? ಈಗ 8 ಸಂಖ್ಯೆಗಳ ಮೊತ್ತ 456 ಇದೆ. ಇಲ್ಲಿ 7 ಸಂಖ್ಯೆಗಳ ಮೊತ್ತ ಮಾತ್ರ 390 ಐತಿ. ಇಲ್ಲಿ 7 ಸಂಖ್ಯೆಗಳದ್ದು ಮಾತ್ರ ಒಂದು ಸಂಖ್ಯೆದು ಹಿಡಿದಿಲ್ಲ. ಆ ಒಂದು ಸಂಖ್ಯೆ ಏನಾಗಿರ್ತೈತಪ್ಪ ಅಂತಂದರೆ, ಈ 456ರಲ್ಲಿರುತ್ತೆ. 456ರಲ್ಲಿ 390ನ ಮೈನಸ್ ಮಾಡಿದಾಗ 6ರಲ್ಲಿ 0 ಹೋದರೆ 6 ಉಳಿತು. 5ರಲ್ಲಿ 9 ಹೋಗಲ್ಲ. ಅದಕ್ಕೆ ನಾವು ಏನು ಮಾಡ್ತೇವೆ? 15ರಲ್ಲಿ 9 ತೊಗೋತೇವೆ. 15ರಲ್ಲಿ 9 ಹೋದರೆ 6 ಉಳಿತು. 4ರಲ್ಲಿ 4 ಹೋದರೆ 0. ಈ 66 ಅನ್ನೋದೇನಿದು? ಇದು ಕಾಣೆ ಆಗಿರುವಂಥ ಸಂಖ್ಯೆ. ಕಾಣೆಯಾಗಿರೋ ಸಂಖ್ಯೆ ಯಾವುದು? ಇದೇ 66. ಇದು ನಮಗೆ ಸಿಕ್ತು. ಇದರದ್ದು ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು ನಿಮಗೆ. ಇದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ಹೇಳ್ತೀನಿ ಕೇಳಿ. 8 ಸಂಖ್ಯೆಗಳ ಸರಾಸರಿ 57 ಅಂದಿದ್ದಾನೆ. ಕಾಣೆ ಆಗಿರೋ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇವಾಗ ನಾವೇನು ಮಾಡಬೇಕು? ಇಲ್ಲಿ 8 ಸಂಖ್ಯೆಗಳ ಸರಾಸರಿ 57 ಅಂದಾಗ ಅವುಗಳ ಮೊತ್ತ ಏನಾಗುತ್ತೆ ನೋಡೋಣ. 456 ಆಯಿತು. ಅದಾದ ನಂತರ ಈ 8 ಸಂಖ್ಯೆಗಳಲ್ಲಿ ಅವನ ಏನು ಮಾಡಿದ್ದಾನೆ? 7 ಸಂಖ್ಯೆಗಳ ಮಾತ್ರ ಕೊಟ್ಟಿದ್ದಾನೆ. 7 ಸಂಖ್ಯೆಗಳನ್ನು ಮಾತ್ರ ಕೊಟ್ಟಿದ್ದಾನೆ, ಒಂದು ಸಂಖ್ಯೆನ ಕೊಟ್ಟಿಲ್ಲ. ಅದು 66 ಅನ್ನೋ ಒಂದು ಸಂಖ್ಯೆನ ಕೊಟ್ಟಿಲ್ಲ. ಆಗ ನಾವೇನು ಮಾಡಬೇಕು? ಈ 8 ಸಂಖ್ಯೆಗಳಲ್ಲಿ ಈ 7 ಸಂಖ್ಯೆಗಳ ಮೊತ್ತವನ್ನು, ಈ 8 ಸಂಖ್ಯೆಗಳ ಮೊತ್ತದಲ್ಲಿ ಈ 7 ಸಂಖ್ಯೆಗಳ ಮೊತ್ತವನ್ನು ಮೈನಸ್ ಮಾಡಿದಾಗ ನಮಗೆ ಒಂದು ಸಂಖ್ಯೆಯ ವ್ಯಾಲ್ಯೂ ಸಿಗುತ್ತೆ. ಅದೇ 66 ಏನಾಗಿರ್ತೈತಿ? ಕಾಣೆಯಾಗಿರೋ ಒಂದು ಸಂಖ್ಯೆ ಆಗಿರ್ತೈತೆ. ಇದನ್ನು ಈ ರೀತಿ ಮಾಡ್ಬೋದು. ಈ ಕಾನ್ಸೆಪ್ಟ್ ಅರ್ಥ ಆಯಿತಾ? ಈ ಪ್ರಶ್ನೆನೂ ಅರ್ಥ ಆಯಿತಾ ನಿಮಗೆ? ಪ್ರಶ್ನೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಏನು ಅಂತ ನಿಮಗೆ ಅರ್ಥ ಆಗಿದ್ದರೆ ನೀವು ಈಸಿಯಾಗಿ
ಆನ್ ದ ಸ್ಪಾಟ್ ಬೇಗನೆ ಆನ್ಸರ್ ಮಾಡ್ಬೋದು. ಯಾವ ರೀತಿಪ್ಪ ಅಂದ್ರೆ 8 ಸಂಖ್ಯೆಗಳಿದಾವು, ಸರಾಸರಿ 57 ಇದೆ. ಆದರೆ 857 ಅಂತಂದರೆ ಎಷ್ಟು ಮೊತ್ತ ಎಷ್ಟಾಗುತ್ತೆ? ಯಾಕಪ್ಪ ಅಂತಂದರೆ ಮೊತ್ತನೇ ಯಾಕೆ ಕಂಡುಹಿಡಿತೀವಪ್ಪ ಅಂತಂದರೆ ಇಲ್ಲಿ ಕೊಟ್ಟಿರುವಂಥದ್ದು ಆ ಸಂಖ್ಯೆಗಳು ಯಾವುದು ಅಂತ ಎಲ್ಲ ಸಂಖ್ಯೆಗಳದ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಆ ವ್ಯಾಲ್ಯೂಗಳನ್ನು ಕೂಡಿಸಿದಾಗ ಮತ್ತೆ ಈ 8 ಸಂಖ್ಯೆಗಳ ಸರಾಸರಿ ಮೊತ್ತನ ನಮ್ಗೆ ಗೊತ್ತಾಯಿತು, ಈ ಸಂಖ್ಯೆಗಳದ್ದು ಮೊತ್ತನೂ ನಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಇದನ್ನು ಮೈನಸ್ ಮಾಡಿದರೆ ನಮಗೆ ಆನ್ಸರ್ ಬೇಗನೆ ಸಿಗುತ್ತೆ. ಇದು ನಿಮ್ಗೆ ಅರ್ಥ ಆಗಿದರೆ ನೀವೇನು ಮಾಡ್ತೀರಾ, 8 × 57 = 456. ಇದೇನಾಯಿತು, 8 ಸಂಖ್ಯೆಗಳ ಸರಾಸರಿ 57 ಆದ್ರೆ ಅದರ ಮೊತ್ತ ಏನಾಯಿತು 456 ಅಂತ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ಗೊತ್ತಾದ ನಂತರ ಈ 7 ಸಂಖ್ಯೆಗಳ ಮೊತ್ತ ಏನಾಗ್ತಂತ ನೀವು ನೋಡ್ತೀರ. ಆವಾಗ ಬೇಗನೆ ನೀವು ಕೂಡಿಸೋದು ಯಾವ ಥರ ಅಂತ ಹೇಳಿದ್ದೇನೆ ನಾನು ನಿಮಗೆ. ಕೂಡಿಸಿದಾಗ ಎಷ್ಟು ಬರುತ್ತೆ, 390. ಇದನ್ನು ಮೈನಸ್ ಮಾಡಿಬಿಡ್ತಾರೆ. 456ರಲ್ಲಿ 390 ಕಳೆಯೋದು. 390 ಕಳೆದಾಗ 66. ಇದನ್ನು ನೀವು ಕಳೆಯೋದನ್ನು ಭಾಳ ಈಸಿ ಇರುತ್ತೆ. ಅದನ್ನು ಬೇಕಾದರೆ ಹೇಳ್ತೇನೆ ನಿಮಗೆ. ಇವಾಗ ನೋಡಿ, ಇಲ್ಲಿ 390 ಇದೆ, ಹಾಗೆ ಇಟ್ಕೊಳ್ಳೋಣ. ಇಲ್ಲಿ ಎಷ್ಟಿದೆ, 456. ಇದು 456. ಇದನ್ನು ರೌಂಡ್ ಮಾಡೋಣ. ರೌಂಡ್ ಯಾವ ಥರಪ್ಪ ಅಂತಂದರೆ 400, ಮಧ್ಯದಲ್ಲಿ 400 ಇಟ್ಕೊಳ್ಳೋಣ. ಈ 400 ಅನ್ನೋದಕ್ಕೆ ಇನ್ನು ಎಷ್ಟು ಕಡಿಮೆ ಇದೆ, ಇಲ್ಲಿ 390 ಇದೆಯಲ್ಲ, 400 ಆಗೋದಕ್ಕೆ ಎಷ್ಟು ಕಡಿಮೆ ಇದೆ, 10 ಕಡಿಮೆ ಇದೆ. ಇದು 10. ಈಚೆ ಕಡೆ 400 ದಾಟಿ ಎಷ್ಟಿದೆ, 456. ಹಾಗಾದರೆ 56 ಹೆಚ್ಚಿದೆ. ಈ 56 + 10 66. ಇದನ್ನು ಕೂಡಿಸೋದು ಯಾವ ಥರ ಅಂತ ಬೇಗನೆ 456 390 ಕಳೆದಾಗ ಎಷ್ಟು ಉಳಿತಪ್ಪ ಅಂತಂದರೆ ಮ್ಯಾಲಿಂದ 56, ಇಲ್ಲಿ ಒಂದು 10 66 ಆಗುತ್ತೆ ಅಂತ ಬೇಗನೆ ಮಾಡೋ ಸಲುವಾಗಿ ನಾನು ನಿಮಗೆ ಈ ರೀತಿ ಹೇಳಿದ್ದು. ಇಲ್ಲಿ ಯಾವ ಥರ ಪ್ರಶ್ನೆಗಳನ್ನ ಕೇಳಿದ್ದಾನೆ, ಇದನ್ನು ನೀವು ಯಾವ ಥರ ಅರ್ಥ ಮಾಡ್ಕೊಂಡು ಬಿಡಿಸ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ಥರ ಬಿಡಿಸಿರೋದು ಅಷ್ಟೇ. ಆದರೆ ಎಕ್ಸಾಮಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಪ್ರಶ್ನೆನೂ ಅರ್ಥ ಆಗಿತ್ತು, ಈ ಕಾನ್ಸೆಪ್ಟೂ ನಿಮ್ಗೆ ಗೊತ್ತಿತ್ತು ಅಂದರೆ ನೀವೇನು ಮಾಡ್ತೀರಾ, ಡೈರೆಕ್ಟ್ 857 456 ಇದ್ರದ್ದು ಒಟ್ಟು ಮೊತ್ತ ಆಯಿತು. ಈ ಮೊತ್ತದಲ್ಲಿ ಇವುಗಳ ಮೊತ್ತನ ಮೈನಸ್ ಮಾಡಿದಾಗ ಈ ಒಂದರದ್ದು ವ್ಯಾಲ್ಯೂ ನಮಗೆ ಸಿಗುತ್ತೆ, ಅದೇ 66 ಆಗಿರ್ತದೆ ಅಂತ ನಿಮ್ಗೆ ಗೊತ್ತಾಯ್ತಪ್ಪ ಅಂತಂದ್ರೆ ಬಡ ಬಿಡಿಸ್ಕೇಶನ್ ಆನ್ಸರ್ ತೆಗೆದುಬಿಡ್ತೀರ ಅಷ್ಟೇ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇಲ್ಲಿ ನೋಡಿ, 12 x 20 23 17 19ಗಳ ಸರಾಸರಿ 18 ಆದರೆ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ನಮಗೇನು ಇದ್ರ ಬೆಲೆ ಕಂಡುಹಿಡಿಬೇಕು. ಇಲ್ಲಿ ಸರಾಸರಿನೂ ಕೊಟ್ಟಿದ್ದಾನೆ, 18 ಸರಾಸರಿನೂ ಕೊಟ್ಟಿದ್ದಾನೆ, ಸಂಖ್ಯೆನೂ ಕೊಟ್ಟಿದ್ದಾನೆ. ಸಂಖ್ಯೆ ಎಷ್ಟು, 1 2 3 4 5 6 6 ಸಂಖ್ಯೆಗಳಿದ್ದಾವೆ. ಸಂಖ್ಯೆ ಎಷ್ಟಿದಾವೆ, 6 ಇದಾವೆ. 8 ಸರಾಸರಿ. ಸರಾಸರಿ ಎಷ್ಟಿದೆ, 18 ಇದೆ. 18 ಇದೆ. ಇವುಗಳ ಮೊತ್ತ ಏನಾಗುತ್ತೆ ನೋಡೋದು. = ಮೊತ್ತ 8 6 8 48. 8ನ ಬರ್ಕೊಳ್ಳೋಣ, 4ನ ಮೇಲಿಡೋಣ. 6 1 6, ಇದೊಂದು 4, 6 4 10. ಇದು ನಮಗೆ ಸಿಕ್ತು 108. ಇಲ್ಲಿರುವಂಥ ಸಂಖ್ಯೆಗಳು ಇದನ್ನು ಕೂಡಿಸ್ಕೋಬೇಕಾಗತ್ತೆ. 1 2 3 4 5 6. ಇಲ್ಲಿ ಎಷ್ಟು ಸಂಖ್ಯೆ ಇದೆ ಅಂತ ಅವನು ಹೇಳಿಲ್ಲ, ಅದರ ಸಂಖ್ಯೆಗಳನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಸಂಖ್ಯೆನೂ ಮಿಸ್ ಮಾಡಿದ್ದಾನೆ. ಆ ಸಂಖ್ಯೆ ಯಾವುದಂತ ನಾವು ಕಂಡು ಹಿಡಿಬೇಕು. ಇಲ್ಲಿ ಸರಾಸರಿ ಕೊಟ್ಟಿದ್ದಾನೆ 18, ಅದರ ಸಂಖ್ಯೆಗಳು ಎಷ್ಟಿದ್ದಾವೆ, 6 ಇದ್ದಾವೆ. 6 18 ಎಷ್ಟಾಯಿತು, 108 ಆಯಿತು. 108 ಇದು ಮೊತ್ತ ಸಿಕ್ತು. ಎಷ್ಟರದ್ದು ಇವಾಗ ನೋಡಿ, 6 ಸಂಖ್ಯೆಗಳದ್ದು ಮೊತ್ತ, 6 ಸಂಖ್ಯೆಗಳ ಮೊತ್ತ ಎಷ್ಟಾಯಿತು, 108 ಆಯಿತು. ಇಲ್ಲಿರುವಂಥ ಸಂಖ್ಯೆಗಳದ್ದು ವ್ಯಾಲ್ಯೂ ಏನಿದೆ ಅದನ್ನು ಅಷ್ಟೇ ಕೌಂಟ್ ಮಾಡಿ. 5 ಸಂಖ್ಯೆಗಳದ್ದು ಇದನ್ನು ಬಿಟ್ಬಿಡಿ, ಎಕ್ಸನ್ನು ಬಿಟ್ಬಿಡಿ. 12 ಇದೆ, 20 ಇದೆ, 23 17 19 ಇವುಗಳ ಮೊತ್ತನ ಕಂಡುಹಿಡೋಣ. ನೋಡಿ ಇಲ್ಲಿ ಎಷ್ಟಾಗುತ್ತೆ ಸಂಖ್ಯೆ, 1 2 3 4 5. ಈ 5 ಸಂಖ್ಯೆಗಳನ್ನು ಮಾತ್ರ, ಎಕ್ಸನ್ನು ಬಿಟ್ಟಾಗ 5 ಸಂಖ್ಯೆಗಳು ಉಳಿತಲ್ಲ, ಆ 5 ಸಂಖ್ಯೆಗಳ ಮೊತ್ತ ಮಾತ್ರ ನಾವು ಕೌಂಟ್ ಮಾಡೋಣ. 10 20 30 50 60 70 79 86 89 89 12 91. 5 ಸಂಖ್ಯೆಗಳ ಮೊತ್ತ ಏನಾಯಿತು, 91. 91 ಆಯ್ತಲ್ಲ. ಇವಾಗ ನಾವೇನು ಮಾಡಬೇಕು, 6 ಸಂಖ್ಯೆಗಳ ಮೊತ್ತ 108 ಆದ್ರೆ ಅದರಲ್ಲಿ 6 ಸಂಖ್ಯೆಗಳಲ್ಲಿ 5 ಸಂಖ್ಯೆಗಳ ಮೊತ್ತ ಎಷ್ಟಿದೆ, 91 ಇದೆ. ಇದನ್ನು ಕಳೆದಾಗ ನಮಗೆ ಸಿಗುವಂಥ ಸಂಖ್ಯೆ ಎಷ್ಟು,
8ರಲ್ಲಿ 1 ಹೋದರೆ 7, ಸೊನ್ನೆಯಲ್ಲಿ 9 ಕಳೆಯಕ್ಕೆ ಬರಲ್ಲ, ಅದಕ್ಕೆ 10 ಮಾಡ್ತೇವೆ. 10ರಲ್ಲಿ 9 ಕಳೆದಾಗ 1 ಉಳಿತು. ಈ 1ರಲ್ಲಿ 1 ಹೋದಾಗ 0. ಇದು 17 ಅನ್ನೋದೇನಿದು ಕಾಣೆಯಾಗಿರುವ ಒಂದು ಸಂಖ್ಯೆ, ಅಥವಾ ಕಾಣೆಯಾಗಿರುವ ಸಂಖ್ಯೆ ಅಲ್ಲ. ಇದು 17 ಅನ್ನೋದೇನಿದು ಎಕ್ಸ್ನ ಬೆಲೆ. ಇದು 17 ಅನ್ನೋದೇನಿದು ಎಕ್ಸ್ನ ಬೆಲೆ ಆಗಿರ್ತೈತೆ. ಎಕ್ಸ್ನ ಬೆಲೆ ಏನು 17. ಇಲ್ಲಿ ಏನಪ್ಪ ಅಂತಂದರೆ ಪ್ರಶ್ನೆಗಳನ್ನು ಸ್ವಲ್ಪ ಡಿಫ್ರೆಂಟಾಗಿ ಕೊಡ್ತಾನೆ. ಅಗಳಿಗೆ ಕೊಟ್ಟಿರುವಂಥ ಪ್ರಶ್ನೆ ಬೇರೆಯೇ ಇತ್ತು, ಇಲ್ಲಿ ಅದೇ ಥರ ಪ್ರಶ್ನೆನೇ ಇದೆ, ಏನೂ ಫರಕ್ಕಿಲ್ಲ. ಅಲ್ಲಿ 8 ಸಂಖ್ಯೆಗಳ ಸರಾಸರಿ 57 ಅಂತ ಕೊಟ್ಟಿಗೆಶಿಂದ ಎಲ್ಲ ಸಂಖ್ಯೆಗಳನ್ನು ಕೊಟ್ಟಿದ್ದ. ಆದರೆ ಇಲ್ಲಿ ಸರಾಸರಿ ಕೊಟ್ಟಿದ್ದಾನೆ, ಆದರೆ ಎಷ್ಟು ಸಂಖ್ಯೆ ಅಂತ ಕೊಟ್ಟಿಲ್ಲ. ಆದರೆ ನಾವು ಸಂಖ್ಯೆಗಳು ಎಷ್ಟಿದಾವೆ ಅಂತ ನೋಡಬೇಕಾದ್ರೆ ಇಲ್ಲಿ ಎಣಿಸ್ಬೇಕಾಗತ್ತೆ. 1, 2 ಇಲ್ಲಿ ಕೊಡದೇ ಇದ್ರೂ ಎಕ್ಸ್ನ ಕೊಡದೆ ಡ್ಯಾಶ್ ಅಂತ ಅಷ್ಟೇ ಕೊಟ್ಟಾಗೂ ನಾವು ಏನು ಮಾಡಬೇಕಾಗತ್ತೆ ಗೊತ್ತಾ, ಇದನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ. 1, 2, 3, 4, 5, 6 ಸಂಖ್ಯೆಗಳ ಸರಾಸರಿ 18. ಅಂದರೆ 6 18 108 ಅಂತ ಕನ್ಸಿಡರ್ ಮಾಡಬೇಕು. 108 ಆದಾಗ 108ರಲ್ಲಿ 5 ಸಂಖ್ಯೆಗಳದ್ದು ಮಾತ್ರ, ಇಲ್ಲಿ ಕೊಡದೇ ಇರುವಂಥ ಸಂಖ್ಯೆನ ಬಿಟ್ಟು 5 ಸಂಖ್ಯೆಗಳದ್ದು ಮೊತ್ತ ಮಾತ್ರ ನಾವು ಏನು ಮಾಡಬೇಕಾಗತ್ತಾ, ಕಳಿಬೇಕಾಗತ್ತೆ. ಇದರಲ್ಲಿ ಕಳೆದಾಗ ಎಷ್ಟು ಬರ್ತೈತಿ 17 ಅಂದರೆ ಅದೇನಾಗಿರ್ತೈತಿ, ಇಲ್ಲಿರುವಂಥ ಒಂದು ಸಂಖ್ಯೆ ಅದು ಎಕ್ಸ್ನ ಬೆಲೆ ಆಗಿರ್ತೈತಿ. ಎಕ್ಸ್ ಅಂತ ಇದೆ, ಎಕ್ಸ್ನ ಎಕ್ಸ್ ಥರನೇ ಇಟ್ಬಿಡೋದು. ಇಲ್ಲಿ ನೋಡಿ ನಾವು ಯಾವ ಥರ ಬೇಗನೆ ಬಿಡಿಸ್ಬೋದು ಅಂತಂದರೆ, ಇಲ್ಲಿ ಸಂಖ್ಯೆಗಳು ಎಷ್ಟಿದೆ 1, 2, 3, 4, 5, 6 ಇಲ್ಲಿ ಸಂಖ್ಯೆಗಳು ಐತಿ, ಇಲ್ಲಿ ಸರಾಸರಿನೂ ಐತಿ. ಅವಾಗ ನಾವೇನು ಮಾಡಬೇಕು, 6 × 18 ಅಂದರೆ 108. ಈ 108ರಲ್ಲಿ ಏನಪ್ಪ ಅಂತಂದ್ರೆ 5 ಸಂಖ್ಯೆಗಳದ್ದು ಮೊತ್ತ ಮಾತ್ರ ಕೊಟ್ಟಿದ್ದಾನೆ. ಈ 5 ಸಂಖ್ಯೆಗಳದ್ದು ಮೊತ್ತ ಎಷ್ಟಾಗುತ್ತಾ 91. ಇದು 5 ಸಂಖ್ಯೆಗಳದ್ದು ಮಾತ್ರ 91. ಇಲ್ಲಿ ಇನ್ನೂ ಒಂದು ಸಂಖ್ಯೆ ಇದೆ ಎಕ್ಸ್ ಅನ್ನೋದು, ಎಕ್ಸನ್ನು ಎಕ್ಸ್ ಥರನೇ ಇಟ್ಬಿಡಿ. ಇದು ಎಕ್ಸ್, ಇದು 5 ಸಂಖ್ಯೆಗಳದ್ದು ಮಾತ್ರ 91 ಆಯಿತು. ಆದರೆ ಇಲ್ಲೊಂದು ಸಂಖ್ಯೆ ಇದೆ, ಈ ಸಂಖ್ಯೆದ ವ್ಯಾಲ್ಯೂ ಏನಂತ ನಮ್ಗೆ ಗೊತ್ತಿಲ್ಲ. ಆವಾಗ 108ರಲ್ಲಿ 91 ಕಳೆದಾಗ ಇಲ್ಲಿ 17 ಅಂತ ಸಿಗುತ್ತೆ. ಇದೇ ಏನಾಗಿರ್ತೈತಪ್ಪ ಅಂತಂದರೆ ಎಕ್ಸ್ನ ಬೆಲೆ ಆಗಿರ್ತೈತೆ. ನೋಡಿ ಇಲ್ಲೊಂದು ಪ್ರಶ್ನೆ ಇದೆ, 7 ಸಂಖ್ಯೆಗಳ ಸರಾಸರಿ 6, ಅವುಗಳಲ್ಲಿನ ಮೊದಲ 2 ಸಂಖ್ಯೆಗಳ ಸರಾಸರಿ 7, ನಂತರದ 2 ಸಂಖ್ಯೆಗಳ ಸರಾಸರಿ 5. ಹಾಗಾದರೆ ಉಳಿದ 3 ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಇಲ್ಲಿ ಏನು ಹೇಳ್ತಿದ್ದಾನಪ್ಪ ಅಂತಂದರೆ 7 ಸಂಖ್ಯೆಗಳದಾವು, ಆ 7 ಸಂಖ್ಯೆಗಳದ್ದು ಸರಾಸರಿ ಎಷ್ಟಪ್ಪ ಅಂತಂದರೆ 6 ಅಂತ ಹೇಳ್ತಿದ್ದಾನೆ. 6 ಅಂದರೆ ಇದರಲ್ಲಿ ಈ ಸಂಖ್ಯೆಗಳಲ್ಲಿ, ಈ 7 ಸಂಖ್ಯೆಗಳಲ್ಲಿ ಮೊದಲ 2 ಸಂಖ್ಯೆಗಳಂತ, ಮೊದಲ 2 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತಂದರೆ 7 ಅಂತ ಹೇಳ್ತಿದ್ದಾನೆ. ನಂತರದ 2 ಸಂಖ್ಯೆಗಳ ಸರಾಸರಿ ಎಷ್ಟು 5 ಅಂತ ಹೇಳ್ತಿದ್ದಾನೆ. ಹಾಗಾದರೆ ಉಳಿದ 3 ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಒಂದು. 3 ಸಂಖ್ಯೆಗಳದ್ದು ಸರಾಸರಿ ಕಂಡುಹಿಡಿಯಿರಿ ಅಂತ. ಇದು ಕ್ವಶನ್ ಮಾರ್ಕಾ. ಇಲ್ಲಿ ಒಟ್ಟು ಎಷ್ಟಿದಾವೆ 7 ಸಂಖ್ಯೆಗಳಿದಾವೆ, ಒಟ್ಟು 7 ಸಂಖ್ಯೆಗಳಿದಾವೆ. ಅವುಗಳ ಸರಾಸರಿ ಎಷ್ಟಿದೆ, ಸರಾಸರಿ ಎಷ್ಟಿದೆ 6 ಇದೆ. 7 42. ಇದೇನಾಯ್ತಪ್ಪ ಅಂತಂದರೆ ಮೊತ್ತ ಆಯಿತು. ಇಲ್ಲಿ ಏನಪ್ಪ ಅಂತಂದರೆ ಈ 7 ಸಂಖ್ಯೆಗಳಲ್ಲಿ ಮೊದಲ 2 ಸಂಖ್ಯೆಗಳದ್ದು ಸರಾಸರಿ ಕೊಟ್ಟಿದ್ದಾನೆ, ನಂತರದ 2 ಸಂಖ್ಯೆಗಳದ್ದು ಸರಾಸರಿ ಕೊಟ್ಟಿದ್ದಾನೆ. ಆದರೆ ಉಳಿದಂಥದ್ದು ಈ 7 ಸಂಖ್ಯೆಗಳಲ್ಲಿ ಈ 4 ಸಂಖ್ಯೆಗಳು ಹೋದು, ಮೊದಲ 2 ಮತ್ತು ನಂತರದ 2 ಸಂಖ್ಯೆಗಳು ಕಳೆದಾಗ 3 ಸಂಖ್ಯೆಗಳು ಉಳಿದು, ಆ 3 ಸಂಖ್ಯೆಗಳದ್ದು ಸರಾಸರಿ ಕೊಟ್ಟಿಲ್ಲ ಅವನು, ಅದನ್ನು ಕಂಡುಹಿಡಿ ಅಂತ ಹೇಳಿದ್ದಾನೆ. ಈಗ ನೋಡಿ, ಮೊದಲ 2 ಸಂಖ್ಯೆಗಳ ಸರಾಸರಿ ತಂದಾಗ ಎಷ್ಟು ಬರುತ್ತಾ 7 7 14 ಹೌದಲ್ಲ. ಆಮೇಲೆ 2 5 10. ಇದು ಎಷ್ಟಾಯಿತು 4 ಸಂಖ್ಯೆಗಳದ್ದು, ಇದೇನಾಯಿತು 4 ಸಂಖ್ಯೆಗಳದ್ದು ಸರಾಸರಿ. 4 ಸಂಖ್ಯೆಗಳದ್ದು ಸರಾಸರಿ ತೆಗೆದಾಗ ನಮಗೆ ಮೊತ್ತ ಎಷ್ಟು ಸಿಕ್ತು 24. 14 + 10 24. ಈ 24 ಅನ್ನೋದೇನು 4 ಸಂಖ್ಯೆಗಳದ್ದು ಮೊತ್ತ ನಮಗೆ ಸಿಕ್ತು. 4ಗಳದ್ದು ಸಂಖ್ಯೆ ಮೊತ್ತ ಸಿಕ್ಕಾಗ ಉಳಿದಂಥ 3 ಸಂಖ್ಯೆಗಳದ್ದು ಈ ಟೋಟಲ್ ಮೊತ್ತದಲ್ಲಿ ಈ 4 ಸಂಖ್ಯೆಗಳನ್ನು ಮೊತ್ತವನ್ನು ಕಳೆದಾಗ ನಮಗೇನು ಸಿಗುತ್ತೆ 3 ಸಂಖ್ಯೆಗಳನ್ನು ಮೊತ್ತ ಸಿಗುತ್ತೆ. 42ರಲ್ಲಿ 24ನ ಕಳೆಯೋದು, 2ರಲ್ಲಿ 4ನ ಕಳೆಯೋಕ್ಕೆ ಬರಲ್ಲ, ಅದಕ್ಕೇನು ಮಾಡ್ತೀವಿ 12ರಲ್ಲಿ 4ನ ಕಳಿತೀವಿ. 12ರಲ್ಲಿ 4ನ ಕಳೆದಾಗ 8 ಉಳಿತು, 4ರಲ್ಲಿ 3ನ ಕಳೆದಾಗ
ಒಂದು ಉಳಿತು 18. ಈ 18 ಅನ್ನೋದು ಏನಾಗಿರ್ತೈತಿ, ಈ 3 ಸಂಖ್ಯೆಗಳ ಮೊತ್ತ ಆಗಿರ್ತೈತಿ. ಆದ್ರೆ ಸರಾಸರಿ ಏನಪ್ಪ ಅಂತಂದು ಕಂಡುಹಿಡಿಬೇಕಂದ್ರೆ ಸರಾಸರಿ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಸಂಖ್ಯೆ. ಮೊತ್ತ ಎಷ್ಟಿದೆ? 18 ಇದೆ. ಈ 3 ಸಂಖ್ಯೆಗಳನ್ನು ಮಾತ್ರ ಕೇಳಿದ ನಾವು. 3 ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ ಅಂತ. ಸರಾಸರಿ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಸಂಖ್ಯೆ ಅಂತ ತೊಗೊಂಡಿವಲ್ಲ, ಮೊತ್ತ ಇದ್ದಲ್ಲಿ 18ನ್ನ ಇಡ್ತೇವೆ, ಇದನ್ನಿಟ್ಟು ಆಮೇಲೆ ಸಂಖ್ಯೆ ಜಾಗದಲ್ಲಿ ಈ 3ನ್ನ ಇಡ್ತೇವೆ, ಡಿವೈಡ್ ಬೈ 3. 3 ಒಂದಲೇ 3 ಆರಲೆ ಏನು ಬಂತು? 6. 6 ಅನ್ನೋದು ಏನಾಗಿರ್ತೈತಿ, ಈ 3 ಸಂಖ್ಯೆಗಳದ್ದು ಮತ್ತು ಈ 18 ಅನ್ನೋ ಒಂದು ಮೊತ್ತದ್ದು ಸರಾಸರಿ ಏನಾಗಿರ್ತೈತಿ? 6 ಆಗಿರ್ತೈತಿ ಅಂತ ಅರ್ಥ. ನೋಡಿ, 7 ಸಂಖ್ಯೆಗಳ ಸರಾಸರಿ 6 ಅಂತ ಹೇಳ್ತಾನೆ. 7 ಸಂಖ್ಯೆಗಳ ಸರಾಸರಿ ಅಂದರೆ 6, 42 ಆಯಿತು. ಇದನ್ನು ಯಾಕಪ್ಪ ಅಂತಂದರೆ 7 ಸಂಖ್ಯೆಗಳದ್ದು ಮೊತ್ತವನ್ನು ಕಂಡುಹಿಡಿತೇವೆ ನಾವು. ಇಲ್ಲಿ ಆ 7 ಸಂಖ್ಯೆಗಳಲ್ಲಿ ಮೊದಲ 2 ನಂತರದ 2 ಅಂತ 4 ಸಂಖ್ಯೆಗಳದ್ದು ಸರಾಸರಿಯನ್ನು ಕೊಟ್ಟಿದ್ದಾನೆ. ಮೊದಲ 2 ಸಂಖ್ಯೆದ ಸರಾಸರಿ ಎಷ್ಟು ಕೊಟ್ಟಿದ್ದಾನೆ? 7 ಕೊಟ್ಟಿದ್ದಾನೆ. ಅದು ಎಷ್ಟಾಯಿತು? 14 ಆಯಿತು ಮೊತ್ತ. ನಂತರದ 2 ಸಂಖ್ಯೆದು 5 ಐತಿ ಸರಾಸರಿ, ಅದರದ್ದು ಮೊತ್ತ ಬಂದುಬಿಟ್ಟು 10 ಆಯಿತು. ಈಗ 3 ಸಂಖ್ಯೆದು ಕೊಟ್ಟಿಲ್ಲ, ಅದನ್ನು ಕಂಡುಹಿಡಿ ಅಂದಾನೆ. ಇದನ್ನು ಕಂಡುಹಿಡಿಬೇಕಂತಂದರೆ ಈ 4 ಸಂಖ್ಯೆಗಳದ ಮೊತ್ತನ ಈ ಒಟ್ಟು ಸಂಖ್ಯೆಗಳ ಮೊತ್ತದಲ್ಲಿ ಮೈನಸ್ ಮಾಡಿಡಬೇಕಾಗುತ್ತೆ. 42ರಲ್ಲಿ 24 ಹೋದಾಗ 18 ಉಳಿತು. ಈ 18 ಎದಕ್ಕೆ ಸಂಬಂಧ ಇರ್ತೈತಪ್ಪ ಅಂದರೆ ಈ 3 ಸಂಖ್ಯೆಗಳಿಗೆ ಮಾತ್ರ ಸಂಬಂಧ ಇರ್ತೈತೆ. ಇದ್ರ ಸರಾಸರಿ ಕಂಡುಹಿಡಿದಾಗ ಅಲ್ಲೇನಾಗುತ್ತೆಪ್ಪ ಅಂತಂದರೆ ಸರಾಸರಿ ಕೊಟ್ಟು ಮೊತ್ತ ಡಿವೈಡ್ ಸಂಖ್ಯೆ ಅಂತಲ್ಲಿ 18 ಮೊತ್ತ ಇಟ್ಟೇವೆ, ಸಂಖ್ಯೆ ಎಷ್ಟಿದೆ? 3 ಇಟ್ಟೇವೆ. ಆಗ 3 ಒಂದಲೇ 3 ಅಲ್ಲಿ 6 ಅಂತ ಆನ್ಸರ್ ಬಂತು. 6 ಏನಾಗಿರ್ತೈತಿ? ಸರಾಸರಿ ಆಗಿರ್ತೈತಿ. ಇದು ನಿಮಗೆ ಅರ್ಥ ಆಗಿದ್ರೆ ನೀವು ಅಲ್ಲೇ ಎಕ್ಸಾಮಲ್ಲಿ ಏನು ಮಾಡಿಬಿಡ್ತೀರ? ಡೈರೆಕ್ಟಾಗೇ ಮಾಡಿಬಿಡ್ತೀರ. 7 ಸಂಖ್ಯೆಗಳದ್ದು 8 6 ಈಕ್ವಲ್ ಟು 42. ಇಲ್ಲಿ 2 ಸಂಖ್ಯೆದು ಐತಿ 7 ಅಂತ ಮಾಡ್ತೀರ, 14. ಇಲ್ಲಿ 2 ಸಂಖ್ಯೆದು ಐತಿ ಮಾಡ್ತಿರಲ್ಲ, ಇಲ್ಲಿ 2 ಸಂಖ್ಯೆದು ಐತಿ 10 ಅಂತ. ಇದನ್ನೇನು ಮಾಡ್ತೀರಾ? ಇಲ್ಲಿ 7 ಸಂಖ್ಯೆಗಳೊಳಗೆ ಇಲ್ಲಿ 4 ಸಂಖ್ಯೆಗಳದು, ಇನ್ನು 3 ಸಂಖ್ಯೆದು ನಮಗೆ ಗೊತ್ತಿಲ್ಲ. ಅದಕ್ಕೆ ನೀವೇನು ಮಾಡ್ತೀರಾ? ಈ 42ರಲ್ಲಿ 24 ಹೋದಾಗ 18 ಅಂತ ಗೊತ್ತಾಗುತ್ತಾ. 18ನ್ನು ಡಿವೈಡೆಡ್ ಬೈ 3 ಮಾಡಿದಾಗ 3 ಒಂದಲೇ 3 ಆರಲೆ 6 ಅನ್ನೋದು ಸರಾಸರಿ ಬಂದುಬಿಡುತ್ತೆ. ಎಕ್ಸಾಮಲ್ಲಿ ಇದನ್ನಷ್ಟೇ ಯೂಸ್ ಮಾಡೋದು, ಡೈರೆಕ್ಟಾಗಿ ಈ ಥರ ಎಲ್ಲ ಬರ್ಕೋತ್ಕೊಂಡಿರೋದು ಅವಶ್ಯಕತೆ ಇಲ್ಲ.